ಭಾಷೆಯು ಪಕ್ವಗೊಂಡಂತೆ ಅದಕ್ಕೆ ಲಿಪಿ ರೂಪವು ಬಂದು ತನ್ಮೂಲಕ ಸಮೃದ್ಧದಿಂದ ಸಾಹಿತ್ಯವು ರೂಪ ತಾಳುವುದು ಸರ್ವೇ ಸಾಮಾನ್ಯ. ಭಾಷೆಯು ಮಾನವನೇ ರೂಪಿಸಿಕೊಂಡ ಬಹುದೊಡ್ಡ ಆವಿಷ್ಕಾರ. ಇದರಿಂದಾಗಿಯೇ ಆತನ ಬದುಕಿನಲ್ಲಿ ಅಮೂಲಾಗ್ರ ಬದಲಾವಣೆಯು ಸಾಧ್ಯವಾದುದನ್ನು ಭಾಷಾ ತಜ್ಞರು ಗುರುತಿಸಿದ್ದಾರೆ. ಭಾಷೆಯನ್ನು ಬಳಸಿದಂತೆ ಮಾನವನ ಸರ್ವಾಂಗೀಣ ವಿಕಾಸವಾಗುತ್ತಾ ಸಾಗಿತು. ಅದಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತುದೇ ಸಾಹಿತ್ಯ. ತನ್ನ ಮನದ ನೋವು ನಲಿವುಗಳನ್ನು ರಮ್ಯವಾಗಿ ಹಿಡಿದಿಡುತ್ತಲೇ ಸಾಮಾಜಿಕ ಹಿತದ ರಕ್ಷಣೆಯಲ್ಲಿ ನಮ್ಮನ್ನು ತೊಡಗಿಸಬಲ್ಲ ಶಕ್ತಿಯನ್ನು ಅಂದಂದಿನ ಕವಿಗಳು ಅವರವರ ಕೃತಿಗಳಲ್ಲಿ ಬಿಂಬಿಸಿದರು. ಅದರಿಂದಾಗಿಯೇ ಸಹಿತವಾದುದೇ ಸಾಹಿತ್ಯವಾಗಿ ಹರಿದು ಬಂದು ನಮ್ಮ ಬದುಕಿಗೆ ಹೊಸ ದಿಶೆಯನ್ನು, ಹೊಸ ಬೆಳಕನ್ನು ನೀಡಲು ಸಾಧ್ಯವಾಯಿತು. ಭಾಷೆಯ ಮೂಲಕ ಮಾನವನ ವಿಕಾಸವಾದಂತೆ ಅವನಲ್ಲಿ ವ್ಯಾವಹಾರಿಕ ಜ್ಞಾನ, ಬದುಕಿನ ಮಾರ್ಗಗಳು ಮನವರಿಕೆಯಾದವು. ಇದರ ಜೊತೆಗೆ ಭೌತಿಕ ಪ್ರಪಂಚಕ್ಕಿಂತ ಪಾರಮಾರ್ಥದಲ್ಲಿ ಅನುಪಮ ಸುಖ ಇದೆ ಎಂಬ ಅರಿವು ಜಾಗೃತವಾಯಿತು. ಇದೆಲ್ಲದರ ಫಲವಾಗಿ ಸ್ವಸುಖದ ಜೊತೆಗೆ ಪರಸುಖಕ್ಕೆ ಮಿಡಿಯುವ, ಪರಜೀವಿಗಳ ಹಿತಕ್ಕಾಗಿ ಸ್ಪಂದಿಸುವ ಮಾನವೀಯ ಮೌಲ್ಯಗಳು ವಿಚಾರವಂತರಲ್ಲಿ ಮೊಳೆದೋರಲು ಸಾಧ್ಯವಾಯಿತು. ಸಾಮಾಜಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ವಿಕಾಸಕ್ಕೆ ಸಾಹಿತ್ಯವು ಪ್ರೇರಣೆ ನೀಡಬಲ್ಲದು. ಅದಕ್ಕೆಂದೇ ಖಡ್ಗಕ್ಕಿಂತ ಲೆಕ್ಕನಿಕೆ ಶ್ರೇಷ್ಠವೆಂದು ವಿದ್ವಾಂಸರು ಗಮನಿಸಿದ್ದಾರೆ. ಯುದ್ಧದಿಂದ ಸಾಧ್ಯವಿಲ್ಲದ್ದನ್ನು ಲೆಕ್ಕನಿಕೆ ಮಾಡಿ ತೋರಿಸಿ ಹೊಸ ಮಾರ್ಗವನ್ನು ಹುಟ್ಟು ಹಾಕುತ್ತದೆ ಎಂಬುದು ಸತ್ಯದ ಮಾತು. ಇದಕ್ಕೆ ಕೆಲವು ನಿದರ್ಶನಗಳನ್ನು ಹೇಳಬಹುದು. ಕ್ರಿಸ್ತಿ ಶಕ 1756ರಲ್ಲಿ ಇಂದಿನ ಕೊಪ್ಪಳ ಜಿಲ್ಲೆಯ ಮಾದನೂರು ಎಂಬಲ್ಲಿದ್ದ ಜಯತೀರ್ಥ ಆಚಾರ್ಯರು ಎಂಬ ಆಗರ್ಭ ಶ್ರೀಮಂತರು ಒಮ್ಮೆ ಮಧ್ಯಾಹ್ನ ದಂತದಿಂದ ರಚಿತವಾದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ನಿಶ್ಚಿಂತೆಯಿಂದ ಲಘು ನಿದ್ರೆಗೆ ಜಾರಿದ್ದರು. ಇದೇ ಸಂದರ್ಭದಲ್ಲಿ ಅನುಭವಿ ಭಿಕ್ಷಕನೋರ್ವನು ಅದೇ ದಾರಿಯಲ್ಲಿ ತಂಬೂರಿಯನ್ನು ಮೆಡೆಯುತ್ತಾ ಪುರಂದರದಾಸರ ಕೀರ್ತನೆಯನ್ನು ಹಾಡುತ್ತಾ ಸಾಗಿದ್ದಾನೆ. ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವ, ಅರ್ಥವ್ಯಾರಿಗೆ ಪುತ್ರರಾರಿಗೆ ಮಿತ್ರ ಬಾಂಧವರಾರಿಗೆ, ಕರ್ತೃಯಮನವನು ಎಳೆದು ಒಯ್ಯುವಾಗ ಅರ್ಥಪುತ್ರರು ಕಾಯುವರೆ, ಗೋವಿಂದ ನಮ ಗೋವಿಂದ ಇತ್ಯಾದಿಯಾಗಿ ಹಾಡುತ್ತಾ ಸಾಗಿದ್ದರು. ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುತ್ತಿದ್ದ ಜಯತೀರ್ಥರಿಗೆ ಈ ಹಾಡು ವೈರಾಗ್ಯದ ಪರಮ ಸಂದೇಶವೊಂದನ್ನು ಸಾರಿತು. ಕೀರ್ತನೆಯನ್ನು ಹೇಳಿದ್ದೇ ತಡ ಎಲ್ಲವನ್ನೂ ತೊರೆದು ಕಾಡಿನತ್ತ ತೆರಳಿ ಸಂಸಾರದಿಂದ ವಿಮುಖರಾದರು. ಹೊಸ ದಾರಿಯನ್ನು ಹುಡುಕಿಕೊಂಡರು. ಉತ್ತರಾದಿ ಮಠದ ಶ್ರೀ ಸತ್ಯವರ ತೀರ್ಥರನ್ನು ಭೇಟಿಯಾಗಿ ಸನ್ಯಾಸ ದೀಕ್ಷೆಯನ್ನು ಪಡೆದು ವಿಷ್ಣು ತೀರ್ಥ ಎಂಬ ಅಭಿಧಾನ ಪಡೆದು ಬಹುದೊಡ್ಡ ವ್ಯಕ್ತಿಯಾದರು. ಸಂಸ್ಕೃತ, ಕನ್ನಡ ಭಾಷೆಗಳಲ್ಲಿ 20ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ಅಜರಾಮರರಾದರು. ಮುಖ್ಯವಾಗಿ ವೇದವ್ಯಾಸರು 18,000 ಶ್ಲೋಕಗಳಲ್ಲಿ ಹೇಳಿದ ಭಾಗವತದ ಸಾರವನ್ನು 367 ಶ್ಲೋಕಗಳಲ್ಲಿ ಹಿಡಿದಿಟ್ಟ ಶ್ರೇಯಸ್ಸಿಗೆ ಪಾತ್ರರಾದರು. ಶ್ರೀರೂಪ ಲೀಲಾಧನ ವಿಭವ ಮಹಾರಾಶಿಗಳು ನಿಲ್ಲವಾರ್ಗಂ ಎಂಬ ಪಂಪ ಕವಿಯ ಮಾತಿನಂತೆ ಇದ್ದುದೆಲ್ಲವನ್ನೂ ತಕ್ಷಣ ತ್ಯಜಿಸಿ ವೈರಾಗ್ಯ ಪುರುಷನಾಗಲು, ಅದ್ಭುತ ಕವಿಯಾಗಲು ಪ್ರೇರಣೆ ನೀಡಿದ್ದೇ ಆ ಪುರಂದರದಾಸರ ಕೀರ್ತನೆ ಸಾಲುಗಳೆಂದರೆ ಅಚ್ಚರಿಯಾಗಲದು. ನಮ್ಮ ಭಾರತಕ್ಕೆ ಸತ್ಯ, ಅಹಿಂಸೆಗಳೆಂಬ ಅಸ್ತ್ರಗಳಿಂದಲೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರಿಗೆ ಹೊಸ ದಿಶೆಯನ್ನು, ದೇಶ ಸೇವೆಗೆ ಅಣಿಯಾಗಬಲ್ಲ ಪ್ರೇರಣೆ ನೀಡಿದ್ದು ಜಾನ್ ರಸ್ಕಿನ್ ಬರೆದ ಅನ್ ಟು ದಿ ಲಾಸ್ಟ್ ಎಂಬ ಕೃತಿಯೆಂದರೆ ತಪ್ಪಾಗಲಿಕ್ಕಿಲ್ಲ. ಆಫ್ರಿಕಾದಲ್ಲಿ ವಕಾಲತ್ತು ಮಾಡಲು ಹೋದಾಗ ಅಲ್ಲಿ ನಡೆಯುತ್ತಿದ್ದ ಜನಾಂಗೀಯ ದಾಳಿಗೆ ಮನನೊಂದಿದ್ದ MK ಗಾಂಧೀಜಿಯವರು 1904ರಲ್ಲಿ ರೈಲಿನಲ್ಲಿ ಸಂಚರಿಸುತ್ತಿದ್ದಾಗ ರಸ್ಕಿನ್ನ ಆ ಕೃತಿಯ ಅಧ್ಯಯನದಲ್ಲಿ ಮಗ್ನರಾಗಿದ್ದರು. ಅಲ್ಲಿ ಬರುವ ಒಂದೆರಡು ಸಾಲುಗಳು, ದ ಗುಡ್ ಆಫ್ ಇಂಡಿವಿಜುವಲ್ ಇಸ್ ಕಂಟೆಂಡ್ ಇನ್ ದಿ ಗುಡ್ ಆಫ್ ಆಲ್, ಅಂದರೆ ಒಬ್ಬ ವ್ಯಕ್ತಿಯ ಒಳಿತು ಸಮುದಾಯದ ಒಳಿತಿನಲ್ಲಿ ಅಡಗಿದೆ ಎಂಬ ಸಾಲುಗಳು ಅವರ ಮನವನ್ನು ಅರಳಿಸಿದವು. ದೇಶದ ಮುಕ್ತತೆಗಾಗಿ ಮರಳಿ ನಾಡಿಗೆ ಬಂದು ಚಳುವಳಿಯಲ್ಲಿ ಧುಮುಕುವಂತೆ ಪ್ರಚೋದನೆ ನೀಡಿದವೆಂದರೆ ಸಾಹಿತ್ಯದ ಶಕ್ತಿ ಮನವರಿಕೆಯಾಗಬಲ್ಲದು. 1917ರಲ್ಲಿ ಅಕ್ಟೋಬರ್ದಲ್ಲಿ ರಷ್ಯಾದಲ್ಲಿ ಜರುಗಿದ ಕ್ರಾಂತಿಗೆ ಜನರ ಮನದಲ್ಲಿ ಅರಸೊತ್ತಿಗೆ ವಿರುದ್ಧ ಹೋರಾಟದ ಕಿಚ್ಚನ್ನು ಹಚ್ಚಿದ್ದು ಬೇರೆ ಯಾರೂ ಅಲ್ಲ, ಟಾಲ್ಸ್ಟಾಯ್ ಕವಿಯ ಕೃತಿಗಳು ಎಂದರೆ ತಪ್ಪಾಗದು. ಅದೇ ರೀತಿ ಫ್ರಾನ್ಸ್ ಕ್ರಾಂತಿಗೆ, ಭಾರತದ ಹೋರಾಟಕ್ಕೆ ಕವಿಗಳ ರಾಷ್ಟ್ರಪ್ರೇಮವನ್ನು ಬಡಿದೆಬ್ಬಿಸುವ ಕೃತಿಗಳೇ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ವ್ಯಕ್ತಿ ಹಿತಕ್ಕಿಂತ ಸಮುದಾಯದ ಹಿತವೇ ಶ್ರೇಷ್ಠವೆಂಬುದನ್ನು ಮನವರಿಕೆ ಮಾಡಿಕೊಡುತ್ತಾ ಮನುಜನನ್ನು ಲೋಕಹಿತ ಕಾರ್ಯಗಳಲ್ಲಿ ತೊಡಗುವಂತೆ ಪ್ರೇರೇಪಿಸುವ ಸಾಹಿತ್ಯದ ಶಕ್ತಿ ಅಧಿಕ ಮತ್ತು ಅನಂತವಾದುದು.